ಕ್ಷಮೆಗಳಿಲ್ಲ ಅಂದ್ರೆ ಕೊಲೆ ಮಾಡ್ತಂತಂದು ಅವ್ರ ಮನೆಗೆ ಇವತ್ತು ಬೆದರಿಕೆ ಪತ್ರ ಬಂದಿದೆ. ನೋಡಿ, ಒಂದು ವಿಷಯ, ಸಿ.ಟಿ. ರವಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿಬಿಟ್ಟಿದ್ರು ಬೆಳಗಾವಿಯಲ್ಲಿ. ಅವ್ರನ್ನ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನ ನೋಡಿದ್ದೀರಿ. ಯಾವ ರೀತಿ ಕಾಡಲ್ಲಿ ತಗೊಂಡೋಗಿ ಇಡೀ 4 ಜಿಲ್ಲೆಗಳಲ್ಲಿ ಕತ್ತಲಲ್ಲಿ ಓಡಾಡಿಸಿ, ಈ ಸ್ಟೋನ್ ಕ್ರಷರ್ಸ್ನಲ್ಲಿ ಎಲ್ಲ ಕಡೆ ಅವ್ರನ್ನ ಕರ್ಕೊಂಡೋಗಿ ಮಾನಸಿಕವಾಗಿ ಎಷ್ಟು ಹಿಂಸೆ ಕೊಟ್ಟಿದ್ರು. ಇವತ್ತು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಡಿ ಇದನ್ನು ರದ್ದಂತ ಮಾಡ್ಕೊತ ಇದ್ದಾರೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿಗೆ ಅವರು ಗೌರವ ಉಳಿಸ್ಕೊಂಡು ಒಂದು ಯಾವುದೇ ಒಂದು ವಿಚಾರದಲ್ಲಿ ಇವತ್ತು COD ಎಂಕ್ವೈರಿ ಅಂತ ಹೇಳಿದ್ದಾರೆ ಸಭಾಪತಿಗಳು. ಇಷ್ಟೆಲ್ಲ ಇದ್ಮೇಲೆ ಅನಾವಶ್ಯಕವಾಗಿ ಗೊಂದಲ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಮತ್ತು ಕೇಂದ್ರ ಇಬ್ಬರು ಕೂಡ ಅವರಿಗೆ ರಕ್ಷಣೆ ಒದಗಿಸುವಂಥ ಒಂದು ಅವಶ್ಯಕತೆ ಇದೆ. ನೀವು ನೋಡ್ತಾ ಇದ್ದೀರಿ ಎಲ್ಲ ಕಡೆ ಗಲಾಟೆಗಳು, ಕೊಲೆಗಳು ಮತ್ತು ನಿಮಗೆ ಮುನಿರತ್ನ ಅವ್ರ ಮೇಲೆ ಆಗಿರುವಂಥ ದಾಳಿ. ಪೊಲೀಸ್ ಅಧಿಕಾರಿಗಳೇ ಹೇಳಿದರು, ಮುಂಜಾಗ್ರತಾ ಕ್ರಮವಾಗಿ ಮುನಿರತ್ನ ಅವ್ರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿಯಾಗುತ್ತೆ ಅಂತ ಗೊತ್ತಿದ್ದೇ ಸುಮಾರು 200 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ಅಂತೇಳಿ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ರಕ್ಷಣೆ ಶಾಸಕರುಗಳಿಗೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರಿಗೆ ಸರ್ಕಾರದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.